ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಕಿಚ್ಚನ ಪಂಚಾಯಿತಿಯ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಕಿಚ್ಚನ ಮುಂದೆ ಧ್ರುವಂತ್ ಮತ್ತು ರಜತ್ ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ವಾದ ವಿವಾದ ಮಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಸರಿ ಯಾರು ತಪ್ಪು ಏನು ಕತೆ ನಾನು ಕೂಡ ಮಾತಾಡೋಣ. ಇವಾಗ ಪ್ರೋಮೋ ಕೊಡೋಣ, ಡೀಟೇಲ್ ಮಾತಾಡೋಣ ಬನ್ನಿ. ಕ್ವಶನ್ಸ್ ವೀಕ್ಷಕರಿಂದ ಇದೆ. ಧ್ರುವಂತ್ ಅವರೇ, ಮನೆ ಬಿಟ್ಟು ಹೋಗುವಂತದ್ದು ಏನಾಯ್ತು? ನಾವು ಕೆಲವು ಅಲ್ದಿರೋ ಬ್ಲೇಮ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಯ್ತು. ಅದ್ರಲ್ಲಿ ಆಗೋ ಡ್ಯಾಮೇಜ್ ನನಗೆ ಬೇಕಾ ಅಂತ. ಸರ್, ಡ್ಯಾಮೇಜ್ ಮಾಡ್ಕೊಂತಾರದೆ ಧ್ರುವಂತ್. ಅಸಭ್ಯವಾಗಿ ಮಾತಾಡೋದು, ಅಸಭ್ಯವಾಗಿ ನಡ್ಕೊಂಡು ವೆರಿ ರಾಂಗ್ ಸ್ಟೇಟ್ಮೆಂಟ್. ಹೇಳ್ತೀನಿ, ನಾನು ನೇರವಾಗಿ ಮಾತಾಡ್ತೀನಿ. ತಡ್ಕೋ ಈಗ. ನೀನ್ ತಡ್ಕೋ. ನೀನ್ ಇದನ್ನೆಲ್ಲ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ಇಲ್ಲಿ ಬೇರೆ ಪಲಾರಲ್ಲ, ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿರೋ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಏನಿಸುತ್ತೆ ಗೈಸ್ ಈ ಪ್ರೋಮೋ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇಲ್ಲಿ ರಜತ್ ಹೇಳ್ತಿರೋ ಸತ್ಯನ ಅಥವಾ ಧ್ರುವಂತ್ ಹೇಳ್ತಿರೋ ಸತ್ಯನ ಹೇಳಿ ನೋಡೋಣ. ಬಟ್ ಆದರೂ ಕೂಡ ಈ ಸೀಸನಲ್ಲಿ ಸಿಕ್ಕಾಪಟ್ಟೆ ಮಿಸ್ಟ್ರಿ ಪರ್ಸನ್ ಯಾರಪ್ಪ ಅಂದರೆ ಅದು ನಮ್ಮ ಧ್ರುವಂತ್ ಅವ್ರು ಅಂತಲೇ ಹೇಳ್ಬೋದು. ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅವ್ರು ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋಲ್ಲ, ಜೊತೆಗೆ ಅವ್ರು ಬೇಗ ಚೇಂಜ್ ಆಗ್ತಾರೆ ಕೂಡ. ಬಟ್ ಏನಪ್ಪ ಅಂದರೆ ಈ ಮಿಸ್ಟ್ರಿ ಪರ್ಸನ್ ಈ ಬಿಗ್ ಬಾಸ್ ಮೇಲೆ ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡುವಂಥ ತಾಕತ್ತಿರುವಂಥ ವ್ಯಕ್ತಿ. ಎಲ್ಲೋ ಒಂದು ಕಡೆ ಸ್ವಲ್ಪ ಆ ಕಡೆ ಹೋಗ್ತಾಯಿದೆ ಆಟಗಳು. ಅದರಲ್ಲೂ ಕೂಡ ಅವ್ರ ವಿರುದ್ಧವಾಗಿ ಯಾರು ಮಾತಾಡಿದ್ರು, ಅವ್ರಿಗೆ ಏನಾರು ಒಂದು ಕೊಟ್ಬಿಟ್ರು ಅಂದರೆ ಮುಗೀತು. ಅವ್ರನ್ನ ತುಂಬ ಹೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಜೊತೆಗೆ ಹೆವಿ ಡಾಮಿನೇಟ್ ಕೂಡ ಮಾಡೋಕ್ಕೆ ಇಷ್ಟಪಡ್ತಾರೆ. ಅವ್ರ ರಿಯಾಕ್ಷನ್ಗಳು ಕೂಡ ನೀವು ನೋಡಿದ್ದೀರಾ. ನಾಮಿನೇಷನ್ ಪ್ರಕ್ರಿಯೆಲಾಗ್ಬೋದು, ರಕ್ಷಿತಾ ಅವ್ರ ವಿಷಯದಲ್ಲಿ ನಡೆದಿದ್ದಾಗ್ಬೋದು, ಸ್ಪಂದನ ವಿಷಯದಲ್ಲಿ ಆಗಿರ್ಬೋದು, ಅವೆಲ್ಲವೂ ಕೂಡ ಅಲ್ಲಿರುವಂಥವ್ರಿಗೆ ಸಿಕ್ಕಾಬಿಟ್ಟು ಇರಿಟೇಟ್ ಕೂಡ ಮಾಡುತ್ತೆ. ಅದು ನೋಡೋರಿಗೆ ಬೇರೆ ಥರ ಕೂಡ ಕಾಣಿಸುತ್ತೆ. ಸೊ ಆ ಬಾಡಿ ಲ್ಯಾಂಗ್ವೇಜ್, ಅದು ಆ್ಯಕ್ಷನ್ಗಳನ್ನ ಮಾಡೋಂಥದ್ದು ಏನಿದೆ ಅದು ಅವ್ರನ್ನ ಇಮಿಟೇಟ್ ಮಾಡೋ ರೀತಿ ಕೂಡ ಮಾಡ್ತಾರೆ ಅದನ್ನು. ಸೊ ಇದೆಲ್ಲದ್ರ ಬಗ್ಗೆ ನೀವು ನೋಡಿದಿರಲ್ವಾ? ಏನಿಸುತ್ತೆ ಗೈಸ್ ಧ್ರುವಂತ್ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಈ ಪ್ರೊಮೋದಲ್ಲೂ ಕೂಡ ನೀವು ಕ್ಲಿಯರಾಗಿ ನೋಡ್ಬೋದು, ರಜತ್ ಕಡೆಯಿಂದ ಕೂಡ ಒಂದಿಷ್ಟು ಮಾತುಗಳು ಬರ್ತಾ ಇದೆ. ನಿಮ್ಮೆಲ್ಲರೂ ಗೊತ್ತಿರುವಾಗ ರಜತ್ ಅಂತ ಬಂದಾಗ ಖಡಕ್ಕು, ಸಿಕ್ಕಾಪಟ್ಟೆ ಸ್ಟ್ರೈಟ್ ಫಾರ್ವರ್ಡು, ಮುಖಕ್ಕೆ ಕೊಡ್ದಂಗೆ ಹೇಳ್ತಾರೆ. ಆ್ಯಂಡ್ ಧ್ರುವಂತ್ ಕೂಡ ಸೇಮ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಯಾತಕ್ಕೂ ಕೇರ್ ಮಾಡೋಂಥ ವ್ಯಕ್ತಿ ಅಲ್ಲ. ಇಬ್ಬರು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಆ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಆ ವಾಯ್ಸ್ ಆಗ್ಬೋದು ಮತ್ತು ಆ ಏನಂತಾರೆ ಈ ಕೋಪ ಅನ್ನೋದಿದೆಯಲ್ಲ ಅದು ತುಂಬ ಜಾಸ್ತಿನೇ ಇದೆ ಇಬ್ಬರು ಕೂಡ. ಆ್ಯಂಡ್ ಇವಾಗ ಅವರಿಬ್ಬರು ಮಧ್ಯೆ ಹತ್ಕೊಂಡಿದೆಯಲ್ಲ ಅದು ಸಕ್ಕತ್ತಾಗಿ ಅಂತ ಹೇಳ್ಬೋದು. ಅದು ಕೂಡ ಕಿಚ್ಚನ ಮುಂದೆ ನೋಡುವ ಏನೇನಾಗುತ್ತೆ ಏನು ಕತೆ ಅಂತ. ಜೊತೆಗೆ ಈ ಪ್ರೊಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ, ಅದನ್ನು ನೋಡ್ತಾ ಡೀಟೇಲಾಗಿ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ. ಒಂದಿಷ್ಟು ಕ್ವಶನ್ಸ್ ವೀಕ್ಷಕರಿಂದ ಇದೆ. ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಗೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಪೋಸ್ಟ್ ಬಾಕ್ಸ್ನ ತಗೊಂಬಂದಿದ್ದಾರೆ. ಸೊ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಪೋಸ್ಟ್ ಬಾಕ್ಸ್ ಬಂದಿದೆ. ಸೊ ಇದರಲ್ಲಿ ಪೋಸ್ಟ್ಗಳಿರುತ್ತೆ, ವೀಕ್ಷಕರು ಬರೆದು ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಏನು ಪ್ರಶ್ನೆಗಳಿರುತ್ತೆ ಅದಕ್ಕೆ ಉತ್ತರಗಳನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಪ್ರಶ್ನೆಗಳಿರುತ್ತೆ. ಸೊ ಅದಕ್ಕೆ ಯಾವ ಥರ ಉತ್ತರ ಕೊಡ್ತಾರೆ, ಅದಕ್ಕೆ ಯಾವ ಥರ ರಿಯಾಕ್ಷನ್ಗಳು ಬರುತ್ತೆ ಆ ಬಿಗ್ ಬಾಸ್ ಮನೇಲಿ ಎಲ್ಲನೂ ಕೂಡ ಕಾದು ನೋಡೋಣ. ಓಕೆನಾ? ಮನೆ ಬಿಟ್ಟು ಹೋಗುವಂಥದ್ದು ಏನಾಯ್ತು? ಆ್ಯಂಡ್ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಸಲ ಧ್ರುವಂತ್ ಅವರು ಇದೇ ಒಂದು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತಾಡೋದು ನೋಡಿದ್ವಿ. ಇವೇನು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಆಗಿದೆ. ಈ ವಾರ ಅಂತೂ ನೀವು ಕೇಳಲೇಬೇಡಿ. ಸೊ ಈ ವಾರ ಶುರುವಾಗಿದ್ದೇ ಆ ಥರನೇ ಅಂತಲೇ ಹೇಳ್ಬೋದು. ಇವ್ರು ನನ್ನ ಮನೆಯಿಂದ ಆಚೆ ಹೋಗ್ತೀನಿ ಅಂತ. ಅದ್ರ ಜೊತೆಗೆ ಗಿಲ್ಲಿ ಜೊತೆ ಕೂಡ ಒಂದಿಷ್ಟು ಕಾನ್ವರ್ಸೇಷನು, ನಾನು ಹೋಗ್ಬೇಕಾ ಬೇಡವಾ, ನಿನ್ಗೆ ಅಷ್ಟು ಒಳ್ಳೆ ಹುಡುಗ ನೀನು, ನನ್ನನ್ನು ಇಡ್ಸ್ಕೊಳಕ್ಕೆ ನೋಡ್ತೀಯ ಅನ್ನೋ ರೀತಿ ಎಲ್ಲ ಮಾತುಗಳು. ಸೊ ಇವೆಲ್ಲ ನೋಡಿದ್ದೀವಿ. ಓಕೆನಾ? ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದನ್ನೇ ಇಟ್ಕೊಂಡು ಇವತ್ತು ಟಾಪಿಕ್ ಮೇನ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಅನಿಸುತ್ತೆ ಗೈಸ್, ಈಗ ಧ್ರುವಂತ್ ಅವ್ರು ನೀವು ಹೋಗುವಂಥ ವ್ಯಕ್ತಿ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಮಾತಲ್ಲಿ ಹೇಳ್ತಾ ಇರ್ಬೋದು, ಬಟ್ ಅವ್ರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಜೊತೆಗೆ ಅವರು ಈ ಬಿಗ್ ಬಾಸ್ ಮೇಲಿದ್ದರೆ ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡ್ತಾರೆ, ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ರಿ ವಿಷಯ. ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ವಿಷಯಗಳನ್ನ ಕ್ರಿಯೇಟ್ ಮಾಡೋದು ತಾಕತ್ತಿರುವಂಥ ಸ್ಪರ್ಧಿ ಇದ್ರಿಂದ ಚೆಂದ. ಬಟ್ ಪದೇ ಪದೇ ಹೋಗ್ತೀನಿ ಅಂತ ಇದ್ದರೆ ನಮಗೂ ಕೂಡ ಇರಿಟೇಟ್ ಆಗಿಬಿಡುತ್ತೆ. ಗುರು ಇದು ಪ್ರೂವ್ ಮಾಡು. ಯಾಕಂದರೆ ಹೋದ ವಾರ ಕೂಡ ಸುದೀಪಣ್ಣ ಕ್ಲಿಯರಾಗಿ ಹೇಳ್ತಾರೆ, ಅದು ಒಂದು ಇದಾಕೊಂಡಿರ್ತಾರಲ್ಲ ಅವಾಗ ಹೇಳಿದಾಗ ಎಲ್ಲರಿಗೂ ಬರುತ್ತೆ. ಜೊತೆಗೆ ನೀವು ಮೊದಲು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದು ತಕ್ಕಂತೆ ಇರಿ, ಯಾರಿಗೂ ಕೇರ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅನ್ನೋ ರೀತಿ ಹೇಳ್ತಾರೆ. ಓಕೆನಾ? ಬಟ್ ಆ ಕಡೆ ದಾರಿಗೆ ಹೋಗದಂತೆ ಯಾವಾಗಲೂ ಕೂಡ ನಾನು ಹೋಗ್ತೀನಿ ಅನ್ನೋ ರೀತಿ ಮಾಡ್ತಿದ್ದಂಥದ್ದು, ಮಾತುಗಳು ಬರ್ತಿದ್ದಂಥದ್ದು ಸರಿ ಇಲ್ಲ. ಸೊ ಅದಕ್ಕೆ ಲೆಟ್ರ್ ಬಂದಿದೆ, ನೋಡೋಣ ಏನು ಉತ್ತರಗಳು ಕೊಡ್ತಾರೆ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ನಾವು ಕೆಲವು ಅಲ್ದಿರೋ ಬ್ಲೇಮ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಯ್ತು. ಆ್ಯಂಡ್ ಇಲ್ಲಿ ಕೆಲವೊಂದು ಎಷ್ಟೋ ವಿಷಯ ನೀವು ನೋಡಿರ್ಬೋದು. ಒಬ್ಬರ ಬಗ್ಗೆ ಒಪಿನಿಯನ್ಗಳನ್ನ ಯಾರು ಬೇಕಾದ್ರೂ ಬಿಗ್ ಬಾಸ್ ಮೇಲೆ ಕೊಡ್ಬೋದು. ಬಟ್ ಅದನ್ನು ಕೊಡಬೇಕಾದ್ರೆ ಯಾವ ಥರ ಕೊಡ್ತಾರೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅವ್ರು ಹೆಂಗೆ ತಗೋತಾರೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಧ್ರುವಂತ್ ಅಂತ ಬಂದಾಗ ಹೋದ ವಾರ ಅಲ್ಲಿರುವಂಥ ಸ್ಪರ್ಧಿಗಳು ಕೊಟ್ಟಿದ್ದಂಥ ಕಾರಣಗಳನ್ನ ನೀವು ನೋಡಿದ್ರೆ ಅದ್ರಿಗೆ ವ್ಯಾಲಿಡ್ ರೀಸನ್ ಇಲ್ಲ ಅಂತ ನಿಮ್ಗೆ ಅನ್ಸಲ್ಲ, ಪಾಯಿಂಟ್ ಇದೆ. ಆ್ಯಂಡ್ ಜೊತೆಗೆ ಯಾರೊಬ್ರು ಏನೋ ಹೇಳ್ತಿದ್ದಾರೆ ಅಂದಾಗ ಅದನ್ನು ನೋಡ್ಬೇಕಾದ್ರೆ ನಾವು ಮೇನ್ ಪಾಯಿಂಟ್ಗಳೇ. ಈಗ ಧ್ರುವಂತ್ ಅಂತ ಬಂದಾಗ ಹೋದ ವಾರ ತುಂಬ ಅನಿಮಲ್ಗಳದೆಲ್ಲ ಹಾಕಿದ್ರು ಗೊತ್ತಾ. ಆವಾಗ ಕಾರಣಗಳಂತ ಬಂದಾಗ ತುಂಬ ಚೆನ್ನಾಗಿ ಕೊಟ್ಟರು ಅಂತ ಅನಿಸ್ತು ನನಗೆ. ಜೊತೆಗೆ ಅದಕ್ಕೆ ಡಿಸರ್ವ್ ಇದ್ದಾರೆ ಧ್ರುವಂತ್ ಅಂತ ಅನಿಸ್ತು. ನೀವು ಅಬ್ಸರ್ವ್ ಮಾಡಿ ಗೈಸ್, ಈಗ ಧ್ರುವಂತ್ ಅವ್ರು ಇಲ್ಲಿಂದ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಇದ್ದಾರೆ. ಓಕೆನಾ? ಅವ್ರು ಮಿಸ್ಟ್ರಿ ಪರ್ಸನ್ ಆಗಿ ಇದ್ದಾರೆ. ಜೊತೆಗೆ ಅವರು ಇವಾಗ ನನ್ನ ಜೊತೆ ಇದ್ರು ಅಂತ ಅನ್ಕೊಳ್ಳೋ. ಓಕೆನಾ? ನಿಮ್ಮ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಜೊತೆ ಇದ್ರೆ ನನ್ನ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಜೊತೆಗೆ ಏನಾರು ನಾನು ಈಗ ನಾನು ಅವರು ಇಬ್ಬರು ಚೆನ್ನಾಗಿರ್ತೀವಿ ಅಂತ ಅನ್ಕೊಳ್ಳೋ. ಓಕೆನಾ? ಧ್ರುವಂತ್ ನಾನೇನೋ ಏನೋ ಹೇಳಿದೆ ಅಂದ್ಕೊಳ್ಳಿ, ಏನೋ ಒಂದು ಒಪಿನಿಯನ್ ಅನಿಸ್ತು ಅದು ಹೇಳಿದೆ.
ಅದ್ರ ತಕ್ಕಂತೆ ಪಟ್ಟಂತ ಚೇಂಜ್ ಆಗ್ತಾರೆ. ಅಂದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ ಅಂದ ತಕ್ಷಣ ನನ್ನ ಜೊತೆ ಮಾತಾಡ್ಬಿಡ್ತಾರೆ. ಅಂದರೆ ನಾನು ಒಪಿನಿಯನ್ನೇ ಹೇಳೋಕ್ಕಾಗಲ್ಲ. ಆಮೇಲೆ ಏನಂದರೆ ಅವ್ರು ಡಾಮಿನೇಟ್ ಮಾಡೋಕ್ಕೆ ಕೂಡ ನೋಡ್ತಾರೆ. ಅವ್ರಿಗೆ ಹೆಂಗಿರಬೇಕು ಅಂದರೆ ಮಲ್ಲಮ್ಮವ್ರ ಥರ ಇವ್ರ ಜೊತೆ ಆರಾಮಾಗಿ ಚೆನ್ನಾಗಿ ಮಾತಾಡ್ಕೊಂಡು ನಗ್ನಗ್ತಾ ಏನೂ ಮಾತಾಡ್ದಂತೆ ಏನೂ ತಪ್ಪು ಅಂತಲೂ ಹೇಳ್ದಂತೆ ಅವ್ರ ಜೊತೆ ಇದ್ದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಉತ್ತಮ ಅಂತ ಬಂದಾಗ ನಿಮ್ಗೆ ನೆನಪಿರ್ಬೋದು ಎಷ್ಟು ಕಣ್ಣೀರು ಹಾಕೋರು ಅಂತ. ಸೊ ಇವೆಲ್ಲ ನೋಡಿದಾಗ ಧ್ರುವಂತ್ ಅವ್ರ ಕ್ಯಾರೆಕ್ಟರ್ ಇರೋದೇ ಹಾಗೆ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಧ್ರುವಂತಲ್ಲಿ ಒಂದು ವಿಷಯ ಅಶ್ವಿನಿ ಗೌಡ ಹೇಳಿದ್ದು ನೋಡಿದಾಗ ಅವ್ರ ಪರ್ಸ್ನಲ್ ಲೈಫ್ ಒಂದು ಇಷ್ಟು ವಿಷಯಗಳು ಎಫೆಕ್ಟ್ ಇದೆ ಅವ್ರ ಮೇಲೆ. ಅದರಿಂದ ಸ್ವಲ್ಪ ಅವ್ರು ಆ ಥರ ಹೈಪರ್ ಆಗಿ ಒಂದು ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಜಾಸ್ತಿ ಕೋಪ ಮಾಡ್ಕೊಂಡು ಅಂತೇನೋ ಕೂಡ ನೋಡಿದ್ದೆ. ಸೊ ಈ ರೀತಿ ಎಲ್ಲ ನೋಡಿದಾಗ ಓಕೆ ಬಿಡುಗರು ಅಂತ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ಅನ್ಸೋದೇನೆಂದರೆ ಈ ಥರ ಒಂದು ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ, ಯಾರ ಜೊತೆನೂ ಕೂಡ ಇರೋಕ್ಕಾಗಲ್ಲ ಅವರು ಅನ್ನೋದು ಕೂಡ ಬರುತ್ತೆ. ಅದ್ರಲ್ಲಿ ಆಗೋ ಡ್ಯಾಮೇಜ್ ನನಗೆ ಬೇಕಾ ಅಂತ ಸರ್ ಆ್ಯಂಡ್ ಓಕೆ ಇದು ಸೂಪರ್ ಪಾಯಿಂಟ್ ಇದು. ಇವಾಗ ಯಾಕೆ ಅವರು ಎಷ್ಟೊಂದು ವರಿ ಮಾಡ್ತಿದ್ದಾರೆ, ಯಾಕೆ ಹೋಗಬೇಕು ಅಂದ್ಕೋತಿದ್ದಾರೆ ಅಂದರೆ ಇಲ್ಲಿ ಬರೋದೇ ನಾವು ಒಂದು ಒಳ್ಳೆ ನೇಮ್ನ ಮಾಡ್ಕೋಬೇಕು ಅಂತ ಓಕೆನಾ. ಬಟ್ ಇದರಲ್ಲೂ ಕೂಡ ಈ ಥರ ಒಂದು ಡ್ಯಾಮೇಜ್ ಮಾಡೋ ರೀತಿ ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತಾರೆ. ಸೊ ಒಂದಿಷ್ಟು ಒಪಿನಿಯನ್ಗಳನ್ನ ನಮ್ಮ ಬ್ಲೇಮ್ಗಳು ಮಾಡ್ತಿರ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಕೈಲಿ ಆಗಲ್ಲ. ಸೊ ಅನ್ನೋದು ಇವರ ಪಾಯಿಂಟ್. ಬಟ್ ಇಲ್ಲಿ ಧ್ರುವಂತರ ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ ನಾನು ಅದೇ ಕೆಲಸ ಮಾಡಿದ್ದೀನಿ, ಎಲ್ಲರ ಬಗ್ಗೆನೂ ಕೂಡ ಕೂತ್ಕೊಂಡು ಮಾತಾಡಿದ್ದೀನಿ, ಎಲ್ಲರ ಬಗ್ಗೆನೂ ಕೂಡ ಒಂದಿಷ್ಟು ಒಪಿನಿಯನ್ಗಳನ್ನ ಬೇರೆಯವ್ರ ಹತ್ರ ಹೇಳಿದ್ದೇ ಉಂಟು. ಇಲ್ಲಿದ್ದಾಗ ಅವ್ರ ಬಗ್ಗೆ, ಅಲ್ಲಿದ್ದಾಗ ಇವ್ರ ಬಗ್ಗೆ ಇದೇ ಮಾತುಗಳು. ಜೊತೆಗೆ ಅವ್ರು ಹಂಗೆ ಇವ್ರು ಹಿಂಗೆ, ಅವ್ನು ಸರಿ ಇಲ್ಲ, ಅವ್ನು ಫೇಕು, ನಾನು ಪ್ರೂವ್ ಮಾಡ್ತೀನಿ, ನಾನು ತೋರಿಸ್ತೀನಿ ಅವ್ರು ಏನು ಅಂತ, ಈ ಥರನೇ ಮಾತಾಡ್ಕೊಂಬಂದಿರೋದು ನಾವು ನೋಡಿದ್ವಿ. ಸೊ ಇದೆಲ್ಲವೂ ಕೂಡ ಬ್ಲೇಮ್ ಅಲ್ವಾ, ಇದೆಲ್ಲವೂ ಕೂಡ ಡ್ಯಾಮೇಜ್ ಆಗಲ್ವಾ, ತಪ್ಪಲ್ವಾ ಅನ್ನೋದು ಪಾಯಿಂಟ್ ಬರುತ್ತೆ. ಡ್ಯಾಮೇಜ್ ಮಾಡ್ಕೊಂತಾರದೆ ಧ್ರುವಂತು. ಎಕ್ಸಾಕ್ಟ್ಲಿ ಯಾರು ಇವ್ರು ಹೇಳ್ತಿದ್ದಾರೆ ನೋಡಿ, ರಜತ್ ಅವರು ಸತ್ಯವಾದ ಮಾತು ಅಂತ ಅನಿಸ್ತು ನನಗೆ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿ ಗೈಸ್, ಈಗ ಧ್ರುವಂತ್ ಅವರು ಇರೋ ರೀತಿ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಆ್ಯಕ್ಚುಲಿ ಅವ್ರು ಎಲ್ಲರಿಗೂ ಇಷ್ಟ ಆಗುವಂಥ ವ್ಯಕ್ತಿನೇ. ಆದರೆ ಅವರು ತುಂಬ ಡಾಮಿನೇಟ್ ಮಾಡೋಕ್ಕೂ ನೋಡ್ತಾರೆ. ಜೊತೆಗೆ ಒಂಥವು ಇದ್ದಾಗ ಕಟ್ಟಾಗಿರಲ್ಲ, ಒಂದು ಸ್ವಲ್ಪ ಯಾರಾದರೂ ಹೇಳಿದ್ರು ಕೂಡ ತಗೊಳ್ಳಲ್ಲ. ಜೊತೆಗೆ ಅದು ರಿಯಾಕ್ಷನ್ಗಳು ಬೇರೆ, ಅದ್ರ ಜೊತೆಗೆ ಕೆಲವೊಂದು ಮಾತುಗಳು ಕೂಡ ಬರುತ್ತೆ ಅವ್ರ ಕಡೆಯಿಂದ. ಆ್ಯಂಡ್ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ವಿಷಯಗಳು ಪ್ರತಿಯೊಂದು ಕೂಡ ಅವರೇ ಡ್ಯಾಮೇಜ್ ಮಾಡ್ಕೊತಿರೋಂಥದ್ದು. ಅದನ್ನು ಹೈಲೈಟ್ ಮಾಡ್ತಿರೋದು ಅವರು. ಸೊ ಅದನ್ನು ಬಿಡ್ಬೋದು ಅಥವಾ ಅದನ್ನು ಪ್ರೂವ್ ಮಾಡ್ಬೋದು, ನಾನು ಹಂಗಲ್ಲ ಅಂತ ಕೂಡ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರತಿ ಸಲ ವಾದ ಮಾಡೋಕ್ಕೆ ನಿಂತ್ಕೋತಾರೆ. ಅದಕ್ಕಿಂತ ಹೆಚ್ಚಾಗಿ ಮನೆ ಬಿಟ್ಟು ಹೋಗ್ತೀನಿ, ಜೊತೆಗೆ ಅವ್ರಿಗೆ ಒಂದಿಷ್ಟು ಇಮಿಟೇಟ್ ಮಾಡಿ ಹೇಳುವಂಥದ್ದು, ಅವೆಲ್ಲವೂ ಕೂಡ ಫಸ್ಟಾಗಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಅಸಭ್ಯವಾಗಿ ಮಾತಾಡೋದು ಗೈಸ್ ಇದ್ರೂ ನನಗೆ ಹಂಗೆ ಅನಿಸಿಲ್ಲ ಎಲ್ಲ ಟೈಮಲ್ಲೂ ಕೂಡ. ಬಟ್ ಅಂದರೆ ಒಂದು ಸ್ವಲ್ಪ ಓವರ್ ಆಗಿತ್ತು ಅಂತ ಅನಿಸ್ತು ಓಕೆನಾ. ಯಾವಾಗ ಸ್ಪಂದನ ವಿಷಯದಲ್ಲಾಗ್ಬೋದು, ರಕ್ಷಿತಾ ಶೆಟ್ಟಿ ಅವ್ರ ವಿಷಯದಲ್ಲಾಗ್ಬೋದು, ಮತ್ತು ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವ್ರ ವಿಷಯದಲ್ಲಾಗ್ಬೋದು, ಅವೆಲ್ಲ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಥರ ತೋರಿಸಿದ್ದು. ಮತ್ತು ನಿಮಗೆ ಕಳಪೆ ಮತ್ತು ಉತ್ತಮ ಅಂತ ಕೊಡಬೇಕಾದ್ರೆ ಕಳಪೆ ಟೈಮಲ್ಲಿ ಮಿಡಲ್ ಫಿಂಗರ್ ತೋರಿಸಿರೋಂಥದ್ದು, ಇದೆಲ್ಲ ತುಂಬ ಇದೆ. ಟಾಸ್ಕ್ಗಳು ಕೂಡ ಇದೆ, ಅದು ಹೈಲೈಟ್ ಆಗಿಲ್ಲ ಅಷ್ಟೇ ಓಕೆನಾ. ಇದೆಲ್ಲ ಇಂಟೆನ್ಷನ್ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಅವರು ಪದೇ ಪದೇ ಆ ಥರ ಯಾರೋ ಒಂದು ಹೇಳ್ತಿರ್ಬೇಕಾದ್ರೆ ಮಿಡಲ್ ಫಿಂಗರ್ ತೋರಿಸುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದು ಇದುವರೆಗೂ ಅದು ಯಾಕೆ ಡಿಸ್ಕಷನ್ ಆಗಿಲ್ಲ ನನಗಂತೂ ಗೊತ್ತಿಲ್ಲ. ಸೊ ಇವೆಲ್ಲ ನೋಡಿದಾಗ ಇವರು ಹೌದು ಈ ಥರ ಮಾಡಿದ್ದಾರೆ ಅಂತ ರಜತ್ ಪಾಯಿಂಟ್ ರೈಟ್ ಅಂತ ಅನಿಸುತ್ತೆ. ಆ್ಯಂಡ್ ರಜತ್ಗೆ ಖಡಕಾಗಿ ಉತ್ತರ ಕೊಡ್ತಿದ್ದಾರೆ ಒಟ್ಟಿನಲ್ಲಿ. ಮಾತಾಡ್ತೀನಿ ತಡ್ಕೋ ಈಗ. ತಡ್ಕೋ ಸಗದಾಗಿದೆಲ್ಲ ರಿಯಾಕ್ಷನ್ ಇದು ಮಾತ್ರ. ಆ್ಯಂಡ್ ಇವರು ಧ್ರುವಂತು ಅಷ್ಟೇ ಕೊಡ್ತವ್ರೆ. ನೀನ್ ಇದನ್ನೆಲ್ಲ ನನ್ನ ಹತ್ರ ಮಾತಾಡಕ್ ಬರಬೇಡ ಇಲ್ಲಿ. ಸೂಪರ್ ಗುರು. ಆ್ಯಂಡ್ ಆ್ಯಕ್ಚುಲಿ ಇವಾಗ ಧ್ರುವಂತ್ ಮುಂದಿನ ವಾರ ಇದ್ದರೆ ಇವರಿಬ್ರಿಗೆ ಗೊತ್ಕೋತು ಅಂದರೆ ಸಕ್ಕತ್ತಾಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಕಂಪೇರ್ ಮಾಡ್ತವ್ರೆ. ವಾರದ ಕಿಚ್ಚನ ಜೊತೆ ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿರೋ ಅಂತ ವಾರ್ನಿಂಗ್, ಅದು ರಜತ್ಗೆ ವಾವ್ ಸೂಪರ್ ಅನಿಸುತ್ತೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬಟ್ ಧ್ರುವಂತು ಕೂಡ ಒಂದಿಷ್ಟು ವಿಷಯಗಳ ಬದಲಾವಣೆ ಬೇಕು. ಆ್ಯಕ್ಚುಲಿ ಬರೀ ಬಿಗ್ ಬಾಸ್ ಅಂತ ನಾನು ಹೇಳ್ತಿಲ್ಲ ಓಕೆನಾ. ಬಿಗ್ ಬಾಸ್ ಬಿಟ್ಬಿಡಿ, 100 ದಿನಗಳ ಆಟ ಏನೋ ಒಂದು ಆಗಲಿ. ಬಟ್ ಔಟ್ಸೈಡ್ ಲೈಫ್ ಅಂತ ಬಂದಾಗ ಐ ಥಿಂಕ್ ಅವರು ಅಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳೋದನ್ನ ನೋಡಬೇಕಾಗುತ್ತೆ. ಯಾಕಂದರೆ ಅವರು ವ್ಯಕ್ತಿಗಳನ್ನ ನೋಡುವಂಥ ರೀತಿ ಆಗ್ಬೋದು, ಅವ್ರು ಇರುವಂಥ ರೀತಿಗಳಂತ ಬಂದಾಗ ಅವರು ಇದ್ದರೆ ಯಾರು ಏನೂ ಮಾತಾಡ್ತಿಲ್ಲ ಅಂದರೆ ಈ ವ್ಯಕ್ತಿ ಅಷ್ಟು ಜೆನ್ಯೂನ್ ಪರ್ಸನ್ ಯಾರೂ ಇಲ್ಲ ಓಕೆನಾ. ಅವ್ರಿಗೆ ಯಾರಾದರೂ ಏನಾದ್ರು ಒಂದು ಹೇಳಿದ್ರು ಅಂದರೆ ಅದನ್ನು ತಗೊಳಕ್ಕೆ ರೆಡಿ ಇರಲ್ಲ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಅಗೇನ್ ಆವಾಗಲೇ ಸ್ಟಾರ್ಟ್ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಅಥವಾ ಇವ್ರ ಬಗ್ಗೆ ಬೇರೆಯವ್ರ ಹತ್ರ ಹಾಕೊಡೋಕ್ಕೆ. ಸೊ ಇದೆಲ್ಲವೂ ಕೂಡ ತಪ್ಪು ಅಂತ ಅನಿಸುತ್ತೆ ನನಗೆ. ಈ ಥರ ಪದೇ ಚೇಂಜ್ ಆಗೋದೇನಿದೆ ಅದು ಒಳ್ಳೆಯದಲ್ಲ, ಒಳ್ಳೆ ಲಕ್ಷಣ ಅಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಗೆ ಅನಿಸುತ್ತೆ ಗೈಸ್? ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ಗೆ ಸಖತ್ ಮಸಾಲೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ನೋಡುವ ಏನೇನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.